ಈಗ ನಮ್ಮ ಜೊತೆ ಇದ್ದಾರೆ ಲಿಖಿತ್ ಶಿವಪ್ರಸಾದ್ ಅವರು ಮುಖ್ಯವಾಗಿ ಅಲ್ಟ್ರಾ ರನ್ನರ್ ಜೊತೆಗೆ ಹೈರಾಕ್ಸ್ ಅಥ್ಲೆಟ್ ಆಗಿದ್ದಾರೆ. ಮೂಲತಃ ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ. ಇಂಜಿನಿಯರಿಂಗ್ ಮಾಡಿದ ಮೇಲೆ ಬೇರೆ ಬೇರೆ ಕಂಪನಿಗಳಲ್ಲೂ ಕೂಡ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಇದನ್ನು ಅವರ ಹಾಬಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ರೀತಿಯ ಒಂದು ರನ್ನಿಂಗ್ನ ಒಂದು ಸಿಸ್ಟಮ್ ಇದೆಯಲ್ಲ, ಇದನ್ನ ಅವರು ಅಚೀವ್ ಮಾಡಲಿಕ್ಕೆ ಏನು ಮಾಡಿದ್ರು ಮತ್ತೆ ಇದರ ವಿಷಯಗಳು ಏನು ಅನ್ನೋದನ್ನ ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಲಿಖಿತ್ ಶಿವಪ್ರಸಾದ್ ಅವರೇ. ನಮಸ್ತೆ ಸರ್. ಈಗ ಸಾಮಾನ್ಯವಾಗಿ ಒಂದು ಫಿಟ್ನೆಸ್ ಅಂತ ಹೇಳಿದ ಕೂಡಲೇ ತುಂಬಾ ಜನ ವಾಕಿಂಗ್ ಮಾಡ್ತಾರೆ, ರನ್ನಿಂಗ್ ಮಾಡ್ತಾರೆ, ಕೆಲವರೆಲ್ಲ ಮ್ಯಾರಥಾನ್ ಮಾಡ್ತಾರೆ, ಈ ತರದ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗಿರ್ತಾರೆ. ಕೆಲವರು ಜಿಮ್ಮಿಗೆ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ವ್ಯತ್ಯಾಸಗಳು ಏನಿದು? ಇದರಲ್ಲಿ ವ್ಯತ್ಯಾಸ ಅಂದರೆ ಮೇಜರ್ ಡಿಫ್ರೆನ್ಸ್ ಇರೋದು ಅವರ ಮೂಮೆಂಟ್ ಟೈಪಲ್ಲಿ. ಈಗ ಈಸಿಯೆಸ್ಟ್ ಯಾವುದಾದ್ರೂ ಮೂಮೆಂಟ್ ಅಂದರೆ ವಾಕಿಂಗ್ ಬೇಸಿಕ್ ಮೂಮೆಂಟ್ ಎಲ್ಲರಿಗೆ ಆಗುತ್ತೆ. ಸೊ ಅದಕ್ಕೆ ಜನರಲಿ ಸ್ವಲ್ಪ ಏಜ್ ಇದ್ದರೆ ಇಲ್ಲಾಂದರೆ ತುಂಬ ಯಂಗ್ ಇರೋರಿಗೆ ವಾಕಿಂಗ್ ಅಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳ್ತೇವೆ. ಆ್ಯಂಡ್ ಅದರ ಮೇಲೆ ಅವ್ರು ಪ್ರೋಗ್ರೆಸ್ ಅಂದರೆ ಮುಂದೆ ಹೋಗ್ತಾರೆ. ಆ್ಯಂಡ್ ಈ ಜಿಮ್ ಕಲ್ಚರಲ್ಲಿ ಇದೆಯಲ್ಲ, ಅದು ಸ್ವಲ್ಪ ವೆಸ್ಟರ್ನ್, ಅಂದರೆ ಇಲ್ಲಿ ಈ ಕುಸ್ತಿ ಅದೆಲ್ಲ ಇದೆ ಇಂಡಿಯಾದಲ್ಲಿ, ಬಟ್ ಈ ಜಿಮ್ ಕಲ್ಚರ್ ಸ್ವಲ್ಪ ವೆಸ್ಟರ್ನ್ ಇದೆ. ಸೊ ಅದರಲ್ಲಿ ಬಾಡಿ ಬಿಲ್ಡಿಂಗ್ ಮತ್ತೆ ಈ ಸಪ್ಲಿಮೆಂಟ್ ತಗೊಳ್ಳೋದು, ಪ್ರೋಟೀನ್ ತಗೊಳ್ಳೋದು ಅದೆಲ್ಲ ಜಾಸ್ತಿ ಬರೋದು ಬಿಕಾಸ್ ಆಫ್ ವೆಸ್ಟರ್ನ್ ಕಲ್ಚರ್. ಈಗ ಇಂಡಿಯಾದಲ್ಲಿ ಎಲ್ಲ ಅವೈಲೇಬಲ್ ಇದೆ, ಬಟ್ ಇಟ್ ಒಂದು ಟೈಪ್ ಆಫ್ ಮೂವ್ಮೆಂಟ್ ಅದೇ ಇರೋದು. ಸೊ ಇದರಲ್ಲಿ ನಾವು ಪ್ರೋಗ್ರೆಸ್ ಆಗುವಾಗ ಅದರಲ್ಲಿ ಇದು ಸ್ವಲ್ಪ ಜಾಸ್ತಿ ಅಡ್ವಾನ್ಸ್ಡ್ ಆಗ್ತಾ ಹೋಗ್ತಿರ್ತದೆ. ಈಗ ವಾಕಿಂಗಿಗೂ ರನ್ನಿಂಗ್ ಏನು ಡಿಫ್ರೆನ್ಸ್? ವಾಕಿಂಗ್ ಅಂಡ್ ರನ್ನಿಂಗ್ ಅಲ್ಲಿ ಒಂದು ಮಸಲ್ ಯೂಸೇಜ್, ಬಿಕಾಸ್ ನೀವು ವಾಕಿಂಗ್ ಮಾಡುವಾಗ ನಿಮ್ ಜಾಸ್ತಿ ಲೋವರ್ ಲಿಮ್ ಅಂದ್ರೆ ನಿಮ್ಮ ನೀಕ್ಕಿಂತ ಕೆಳಗು ಜಾಸ್ತಿ ಯೂಸ್ ಆಗೋದು. ರನ್ನಿಂಗ್ ಮಾಡುವಾಗ ಹಿಪ್ ಇಂದ ಜಾಸ್ತಿ, ಅಂದ್ರೆ ನಾವು ಹಿಪ್ ಡ್ರೈವ್ ಅಂತ ಒಂದು ಹೇಳ್ತೇವೆ. ಹಿಪ್ ಡ್ರೈವ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಫಾರ್ವರ್ಡ್ ಮೊಮೆಂಟಮ್ ಅಂಡ್ ಬಿಗರ್ ಮಸಲ್ಸ್. ಸೊ ಆ ಮಸಲ್ಸ್ ಅನ್ನು ಆಕ್ಟಿವೇಟ್ ಮಾಡ್ಲಿಕ್ಕೆ ನಾವು ಇದನ್ನು ರನ್ನಿಂಗಿಗೆ ಅದು ಡಿಫರೆನ್ಸ್ ಇದೆ. ವಾಕಿಂಗ್ ಅಲ್ಲಿ ಮೇಜರ್ಲಿ ಲೋವರ್ ಲಿಮ್ ಅಂದ್ರೆ ನಿಮ್ಮ ನೀಕ್ಕಿಂತ ಕೆಳಗೆ ಕಾಫ್ ಮಸಲ್, ಫುಟ್ ಮಸಲ್ ಅದೆಲ್ಲ ಜಾಸ್ತಿ ಚಿಕ್ಕ ಮಸಲ್ಸ್. ಬಟ್ ಅದು ನಿಮ್ದು ಸ್ಟ್ರಾಂಗ್ ಇಲ್ಲ ಅಂದ್ರೆ ನೀವು ರನ್ನಿಂಗ್ ಹೋಗ್ಲಿಕ್ಕೆ ಆಗಲ್ಲ ಡೈರೆಕ್ಟ್. ನೆಕ್ಸ್ಟ್ ಡಿಫ್ರೆನ್ಸ್ ಇರೋದು ಹಾರ್ಟ್ ರೇಟಲ್ಲಿ. ನಿಮ್ಮದು ಎಷ್ಟು ನಿಮಗೆ ಎಫರ್ಟ್ ಆಗಬೇಕು ಅಂದರೆ ನಿಮ್ಗೆ ಜಾಸ್ತಿ ಮಸಲ್ಸ್ ಯೂಸ್ ಆಗುವಾಗ ಇದು ಆಕ್ಸಿಜನ್ ಇದು ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನೀವು ರನ್ನಿಂಗ್ ಮಾಡಿ ನಿಮ್ಮದು ಬ್ರೀದಿಂಗ್ ಸಹ ಜಾಸ್ತಿ ಆಗುತ್ತೆ, ಹಾರ್ಟ್ ರೇಟ್ ಸಹ ಮೇಲೆ ಹೋಗುತ್ತೆ, ಸ್ವೆಟ್ಸ್ ಆಗ್ತದೆ, ಅಂದರೆ ಕೂಲ್ ಆಗಬೇಕಲ್ಲ ಬಾಡಿ. ಸೊ ಅದರಲ್ಲಿ ಇದು ಮೇಜರ್ ಡಿಫ್ರೆನ್ಸ್. ಅದು ಎಲ್ಲ ಇದು ಸೈಡ್ ಇಫೆಕ್ಟ್ಸ್. ಸೊ ಮೇಜರ್ ಇರೋದು ಮಸಲ್ ಯೂಸೇಜ್. ಅದರ ಬಿಕಾಸ್ ಆಫ್ ಮಸಲ್ ಯೂಸೇಜ್ ಇದು ಬರುತ್ತೆ, ಹಾರ್ಟ್ ರೇಟ್, ಸ್ವೆಟ್ಟಿಂಗ್ ಅದೆಲ್ಲ ಜಾಸ್ತಿ ಆಗುತ್ತೆ. ರನ್ ಒಬ್ಬ ಮಾಡ್ತಾನೆ ಅಂತ ಇದ್ರೆ ಅವನಿಗೆ ಅದಕ್ಕಿಂತ ಹೆಚ್ಚು ಮಾಡಬೇಕು. ಈಗ ಹಾಫ್ ಮ್ಯಾರಥಾನ್, ಫುಲ್ ಮ್ಯಾರಥಾನ್, ಈ ತರದ ರನ್ನಿಂಗ್ ಈಗಿನ ಒಂದು ಟ್ರೆಂಡ್ ಅಂತ ಹೇಳ್ಬೋದು. ಇದಕ್ಕೆ ಬರಬೇಕಿದ್ರೆ ಸಾಮಾನ್ಯ ಡೈಲಿ ರನ್ ಮಾಡುವವನಿಗೆ ಸಾಧ್ಯ ಉಂಟದು? ಈಗ ರೆಗ್ಯುಲರ್ ಆಗಿ ಯಾರು ರನ್ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ, ಅವ್ರೀಗ ಒಂದೇ ಥರದಲ್ಲಿ ರನ್ ಮಾಡ್ತಾರೆ. ಈಗ ನಾವೀಗ ಬೆಳಿಗ್ಗೆ ಎದ್ದು 10 ಕಿಲೋಮೀಟರ್ನ 10 ಮಾಡ್ತಾರೆ. ಬಟ್ ನಿಮಗೆ ಯಾವಾಗಾದ್ರೂ ಪ್ರೋಗ್ರೆಸ್ ಆಗಬೇಕಂದ್ರೆ ನೀವು ಅದು 10 ಮಾಡ್ತಾ ಇದ್ರೆ ರೆಗ್ಯುಲರ್ಲಿ, ಅದೊಂದು ಸ್ಟೇಬಲ್ ಇರ್ತದಲ್ಲ ಸ್ಟೇಟ್, ನಿಮ್ದು ಬಾಡಿ ಅಭ್ಯಾಸ ಆಗುತ್ತೆ. ಡೈಲಿ ನೀವು 10 ಮಾಡಿದರೆ 48 ಅವರ್ಸ್ ಇದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅದು ಅಭ್ಯಾಸ ಆಗೋದು ಅರ್ಧ ದಿನದಲ್ಲಿ ಆಗ್ತದೆ. ಅಂದ್ರೆ ನೀವು ಬೆಳಿಗ್ಗೆ ಸತ್ತು ಓದ್ಬೋದು, ಸಂಜೆ ಸಹ ಓಡ್ಬೋದು. ಆವಾಗ ನೀವೇನು ಮಾಡಬೇಕಂದ್ರೆ ಅದಕ್ಕೆ ನಾವು ಅದು ಟ್ರೈನಿಂಗ್ ಬ್ಲಾಕ್ ಅಂತ ಹೇಳ್ತೇವೆ. 4 ವೀಕ್ ಟ್ರೈನಿಂಗ್ ಪ್ರೋಗ್ರಾಮ್, 8 ವೀಕ್ ಟ್ರೈನಿಂಗ್ ಪ್ರೋಗ್ರಾಮ್, 12 ವೀಕ್. ಅದರಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ 4 ವೀಕ್ಸಲ್ಲಿ ಏನೋ ಒಂದು ಇರ್ತದೆ, ಇಷ್ಟು ನೀವು ಡಿಸ್ಟೆನ್ಸ್ ಮಾಡಬೇಕು ವೀಕಲ್ಲಿ. ಅದು ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತಾರೆ. ಅಂದರೆ ಕೋಚ್ ಅವ್ರು ಹಾಗೆ ನೋಡು, ಈಗ ನಾವು ಸಹ ಕೋಚಿಂಗ್ ಕೊಡ್ತಾ ಇದ್ರೆ ನಾವು ಸ್ವಲ್ಪ ಇನ್ಕ್ರೀಸ್ ಮಾಡ್ತೇವೆ. ಅಥ್ಲೆಟಿಕ್ ಗೊತ್ತಾಗಲ್ಲ, ನಾವು ಸ್ವಲ್ಪ ಚೇಂಜ್ ಮಾಡ್ತೇವೆ ಡಿಸ್ಟೆನ್ಸ್, ಸ್ವಲ್ಪ ಮೇಲೆ ಕೆಳಗೆ ಇರ್ತದೆ. ಅದು ನೀವು ಫುಲ್ ಪಿಕ್ಚರ್ ನೋಡೋಗೆ 8 ವೀಕ್ಸ್ ಇದು, ಅದರಲ್ಲಿ ನಿಮ್ದು ಅದು ಗ್ರಾಫಿಗೆ ಮೇಲೆ ಹೋಗ್ತಿರ್ತದೆ ಡಿಸ್ಟೆನ್ಸ್. ಸೊ ನೀವು ಯಾವುದಾದ್ರೂ ಡಿಸ್ಟೆನ್ಸ್ ಜಾಸ್ತಿ ಮಾಡಬೇಕಂದ್ರೆ ನಿಮ್ಮದು ಆ ವೀಕಲ್ಲಿ ಅಟ್ಲೀಸ್ಟ್ ನಿಮ್ಮದು ರೇಸ್ ಈಗ 42.2 ಇದ್ದರೆ ನಿಮ್ದು ಆ ವೀಕಲ್ಲಿ ಅಟ್ಲೀಸ್ಟ್ ಅಷ್ಟು ಆಗಬೇಕು. ಅಂದರೆ ನಿಮಗೆ ಒಂದು ದಿನದು ಡಿಸ್ಟೆನ್ಸ್ ಮಾಡಬೇಕಂದ್ರೆ ನಿಮ್ಗೆ ಅದು ಅಟ್ಲೀಸ್ಟ್ 6-7 ದಿನದಲ್ಲಿ ಮಾಡಲಿಕ್ಕೆ ಕೆಪಾಸಿಟಿ ಇರಬೇಕು. ಸೊ ನೀವು ಅದು 6-7 ಡೇಸಲ್ಲಿ ಮಾಡಿ ಅದನ್ನು ಮತ್ತೆ ಕಂಪ್ರೆಸ್ ಆಗ್ತಾ ಹೋಗೋದು. ಅದು 6 ಡೇಸಲ್ಲಿ ಅದು ಮತ್ತೆ 3 ದಿನಲ್ಲಿ ಆಗ್ತದೆ 42. ಅದನ್ನು ನೀವು ಬ್ಯಾಕ್ ಟು ಬ್ಯಾಕ್ ಮಾಡ್ಬೋದು, ಅದು ಮತ್ತೆ 1 ಡೇಲಿ ಆಗುತ್ತೆ. ಸೊ ಹಾಗೆ ಬಿಲ್ಡ್ ಹಾಗೆ ಆಗುತ್ತೆ. ಅದಕ್ಕೆ ಪ್ರೋಗ್ರೆಸಿವ್ ಓವರ್ಲೋಡ್ ಅಂತ ಹೇಳ್ತಾರೆ ಟೆಕ್ನಿಕಲ್ ಟರ್ಮ್. ಅದನ್ನು ನೀವು ಸ್ವಲ್ಪ ಅದು ಬಿಲ್ಡ್ ಆಗ್ತಾ ಹೋಗ್ಬೇಕು. ಅದು ಒಂದು ಬೇಸ್ ಮೇಲೆ ಒಂದು ಸ್ವಲ್ಪ ಅದು ಇನ್ಕ್ರಿಮೆಂಟ್ ಚಿಕ್ಕದಿರ್ತದೆ. ಜಂಪ್ ಮಾಡಿದರೆ ಇದೆ ಇಂಜುರೀಸ್ ಆಗುತ್ತೆ, ಓವರ್ ಟ್ರೈನಿಂಗ್, ಅದು ಪ್ರಾಬ್ಲಮ್ ಇರ್ತದೆ ಅಷ್ಟೇ. ಈ ರೀತಿಯ ಮ್ಯಾರಥಾನಿಗೆ ಹೋಗಬೇಕಿದ್ರೆ ಅವರು ಡೈಲಿ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಹೇಗೆ? ನನಗೆ ಸ್ಟ್ರೆಂತ್ ಸಹ ಬೇಕು, ರನ್ನಿಂಗ್ ಸಹ ಬೇಕು. ಸೊ ನಾನು ಜಾಸ್ತಿ ರನ್ನಿಂಗ್ ಮಾಡಿದರೆ ನನಗೆ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಸ್ಟ್ರೆಂತ್ ಜಾಸ್ತಿ ಮಾಡಿದ್ರೆ ರನ್ನಿಂಗ್ ಕಡಿಮೆ ಆಗುತ್ತೆ. ಆ್ಯಂಡ್ ಇನ್ ಜನರಲ್ ನಾನು ನೋಡಿದ್ದೇನೆ ನನ್ನ ಹಿಸ್ಟ್ರಿಯಿಂದ ಆ್ಯಂಡ್ ಜನರಲ್ ರನ್ನರ್ಸಿಂದ, ಓನ್ಲಿ ರನ್ನರ್ಸ್ ಅಲ್ಲ, ಅವರು ಜಾಬ್ಸೇ ಮಾಡ್ತಾರೆ, ಅವ್ರ ಬಾಡಿ ಸ್ಟಿಫ್ ಸಹ ಇರ್ತದೆ. ಬಿಕಾಸ್ ಆಫ್ ಅವ್ರು ಜಾಸ್ತಿ ಟೈಮ್ ಜಾಬಲ್ಲಿ ಇರ್ತಾರೆ. ರನ್ನಿಂಗ್ 1 hour 2 hours, ಬಟ್ ವರ್ಕ್ ಜಾಸ್ತಿ ಇರುತ್ತೆ, 8 hours 10 hours ಅಂತ. ಅವ್ರು ಕೂತ್ಕೊಳ್ತಾರೆ, ಮತ್ತು ಸ್ಟ್ರೆಸ್ ಇರ್ತದೆ, ಅದರದ್ದೊಂದು ಸ್ಟ್ರೆಸ್ ಮತ್ತು ಇದಿರ್ತದೆ, ಬಾಡಿ ಸ್ಟಿಫ್ನೆಸ್ ಆ್ಯಂಡ್ ಇದರೊಟ್ಟಿಗೆ. ಸೊ ನಾವು ಏನು ರೆಕಮೆಂಡ್ ಮಾಡಿದ್ರೆ ನೀವು ಆಲ್ಟರ್ನೇಟ್ ಡೇಸಿಂದ ಸ್ಟಾರ್ಟ್ ಮಾಡಿ. ಆಲ್ಟರ್ನೇಟ್ ಡೇಸಲ್ಲಿ ಮಾಡಿದರೆ ನಿಮಗೆ ರಿಕವರಿ ಸಿಗುತ್ತೆ. ನೀವು ಡಿಸ್ಟೆನ್ಸ್ ಜಾಸ್ತಿ ಮಾಡಿ, ಬಟ್ ನಿಮಗೆ ರಿಕವರಿ ಸಿಗ್ತದೆ ಆ್ಯಂಡ್ ನೀವು ಬೇರೆ ಆಕ್ಟಿವಿಟಿ ಮಾಡ್ಬೋದು. ಸೊ ನಾನು ಜನರಲಿ ರೆಕಮೆಂಡ್ ಮಾಡಿದ್ರೆ ಆಲ್ಟರ್ನೇಟ್ ಡೇಸ್ ರನ್ನಿಂಗ್ ಮಾಡುವಾಗ, ರನ್ನಿಂಗ್ ಅಂದರೆ ಬೇರೆದೇ ನೀವು ವಾಕಿಂಗ್, ಇಲ್ಲಾಂದರೆ ಸೈಕ್ಲಿಂಗ್, ಸ್ವಿಮ್ಮಿಂಗ್, ಬೇರೆ ಆಕ್ಟಿವಿಟಿ, ಕ್ರಾಸ್ ಟ್ರೈನಿಂಗ್ ಅಂತ ನಾವು ಏನು ಹೇಳ್ತೇವೆ, ಇಲ್ಲಾಂದರೆ ನೀವು ವೆಯ್ಟ್ಸ್ ಲಿಫ್ಟ್ ಮಾಡ್ಬೋದು ಆ ದಿನ. ಬಟ್ ಅದು ಜಾಸ್ತಿ ಮಾಡಬಾರ್ದು, ಬಿಕಾಸ್ ನಿಮ್ಮದು ಮೇನ್ ರನ್ನಿಂಗ್ ಇದ್ದರೆ ಆ ಬೇರೆ ದಿನ ಗ್ಯಾಪ್ ದಿನ
ಕಡಿಮೆ ಇರಬೇಕು ನೀವು ರನ್ನಿಗೆ ಜಾಸ್ತಿ ಫೋಕಸ್ ಮಾಡಬೇಕು. ಸೊ ನನ್ನ ರೆಕಮೆಂಡೇಶನ್ ಆಲ್ಟರ್ನೇಟ್ ಡೇಸ್. ಈಗ ನೀವು ಹೈರಾಕ್ಸ್ ಅಥ್ಲೆಟ್ ಅಂತ ಹೇಳಿದ್ರಿ, ಇದು ಏನು ಮುಖ್ಯವಾಗಿ? ಹೈರಾಕ್ಸ್ ಒಂದು ಹೈಬ್ರಿಡ್ ರೇಸ್ ಇದು ಫಾರ್ಮ್ಯಾಟ್. ಈಗ ನಾವು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೇವೆ, ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಅಂತ ಹೇಳ್ತಾರೆ, ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್, ಇಲ್ಲದ್ರೆ ಫಂಕ್ಷನಲ್ ವರ್ಕೌಟ್ ಅಂತ ಹೇಳ್ತಾರೆ. ಇದು ತುಂಬ ವರ್ಷದಿಂದ ಆಗ್ತಿದೆ. ಫಂಕ್ಷನಲ್ ವರ್ಕೌಟ್ ಹೊಸತಲ್ಲ, ಅದು ತುಂಬ ವರ್ಷದಿಂದ ಇದೆ. ಬಟ್ ಈ ಹೈರಾಕ್ಸ್ ಒಂದು ಫಾರ್ಮ್ಯಾಟ್. ಅದರಲ್ಲಿ ಏನಂತಂದ್ರೆ 8 ಕಿಲೋಮೀಟರ್ಸ್ ರನ್ನಿಂಗ್ ಇದೆ. ಬಟ್ 1 ಕಿಲೋಮೀಟರ್ ರನ್ನಿಂಗ್ ಒಂದು ವರ್ಕೌಟ್ ಇರುತ್ತೆ, ಏನಾದರೂ ವೆಯ್ಟ್ ಲಿಫ್ಟ್ ಮಾಡ್ಲಿಕ್ಕೆ ಇರ್ತದೆ, ಒಂದು ಲಂಜಸ್ ಇಲ್ಲದ್ರೆ ಸ್ಕ್ವಾಟ್ ಇಲ್ಲದ್ರೆ ಈ ಸ್ಲೆಡ್ ಇರ್ತದೆ, ಅದನ್ನು ಪುಷ್ ಮಾಡೋದು. ಹಾಗೆ ಯಾವುದೊಂದು 8 ಮೂವ್ಮೆಂಟ್, ಫಿಕ್ಸ್ಡ್ 8 ಮೂವ್ಮೆಂಟ್ ಇದೆ. ಬಟ್ ಆ ಎಲ್ಲ ಮೂವ್ಮೆಂಟ್ ಮಾಡೋ ಮೊದಲು 1 ಕಿಲೋಮೀಟರ್ ರನ್ನಿಂಗ್ ಮಾಡಬೇಕು. 8 ಕಿಲೋಮೀಟರ್ ರನ್ನಿಂಗ್ ಆ್ಯಂಡ್ 8 ವರ್ಕೌಟ್ ಇದೆ, ಅಂದರೆ ಅದರಲ್ಲಿ ವೆಯ್ಟ್ ಇರುತ್ತೆ, ಅದನ್ನು ಮಾಡಬೇಕು ಅಷ್ಟೇ. ಇದು ಕಂಬೈನ್ಡ್ ಒಂದು ಈವೆಂಟ್, ಇದು ಒಂದು ಫಾರ್ಮ್ಯಾಟ್. ಈಗ ತುಂಬ ಫಾರ್ಮ್ಯಾಟ್ ಬರ್ತಾ ಇದೆ ಇಂಡಿಯಾಗೆ, ಇದೆಲ್ಲ ಇಂಟರ್ನ್ಯಾಷನಲ್ ಫಾರ್ಮ್ಯಾಟ್ಸ್, ಅದು ಇಂಡಿಯಾಗೆ ಬರ್ತಿದೆ ಒಂದೊಂದೊಂದು. ನಿಮಗೆ ರನ್ನಿಂಗ್ ನಡುವಲ್ಲಿ ಒಂದೊಂದು ಎಕ್ಸಸೈಸ್ ಇರ್ತದೆ, ಅದು ಕಾಂಬಿನೇಷನ್ ಆಗುತ್ತೆ. ಸೊ ಅದಕ್ಕೆ ನಿಮ್ಮದು ಸ್ಕಿಲ್ಸ್ ಬೇಕಾಗಿದ್ದು ಸ್ವಲ್ಪ ಜಾಸ್ತಿ ಇದೆ. ಈ ಅಲ್ಟ್ರಾ ಮ್ಯಾರಥಾನ್ ಅನ್ನುವಂಥದ್ದು ಇದು ಏನಿದು? ಸೊ ಅಲ್ಟ್ರಾ ಮ್ಯಾರಥಾನ್ ಅಂದರೆ ಯಾವುದಾದ್ರೂ ಡಿಸ್ಟೆನ್ಸ್ 42.2 ಕಿಲೋಮೀಟರ್ಸ್, ಯಾವುದು ನಮ್ಮದು ಫುಲ್ ಮ್ಯಾರಥಾನ್ ಅಂತ ಹೇಳ್ತೇವೆ, ಅದಕ್ಕಿಂತ ಜಾಸ್ತಿ ಇದ್ದರೆ ಅದು ಅಲ್ಟ್ರಾ ಮ್ಯಾರಥಾನ್ ಅಂತ ಹೇಳ್ತೇವೆ. ಮೋಸ್ಟ್ ರೇಸಸಲ್ಲಿ 50 ಕಿಲೋಮೀಟರ್ ಸ್ಟಾರ್ಟಿಂಗ್ ಇರೋದು, 45 ಅಂತ ಯಾವುದಿಲ್ಲ. 42.2 ಇಂದ ಸೀದಾ 50 ಇಂದ ಸ್ಟಾರ್ಟ್ ಆಗೋದು ಅಲ್ಟ್ರಾ ಮ್ಯಾರಥಾನ್, ಎಂಟ್ರಿ ಲೆವೆಲ್ ಅಲ್ಟ್ರಾ ಮ್ಯಾರಥಾನ್. ಅದು ಹೋಗುತ್ತೆ, ಅದರಲ್ಲಿ ಮತ್ತೆ ಲಿಮಿಟ್ ಇಲ್ಲ, ಎಷ್ಟು ಸಾಗ್ಬೋದು, ಅದು 200, 300 ಎಷ್ಟು ಸಾಗ್ಬೋದು, ಅದರಲ್ಲಿ ಇದಿಲ್ಲ, ಅಪ್ಪರ್ ಲಿಮಿಟ್ ಇಲ್ಲ. ಸೊ ಅದು ಯಾವುದಾದ್ರೂ ಡಿಸ್ಟೆನ್ಸ್ 42.2 ಮೇಲೆ ಇದ್ದರೆ ಅದು ಇಟ್ ಇಸ್ ಅಲ್ಟ್ರಾ ಮ್ಯಾರಥಾನ್. ಆ್ಯಂಡ್ ಅದರಲ್ಲಿ ಈಗ ಕಾಂಬಿನೇಷನ್ಸ್ ಇದೆ, ಬಿಕಾಸ್ ಅಷ್ಟು ರೋಡ್ಸ್ ಇರುವುದಿಲ್ಲ ಕೆಲವು ಸರ್ತಿ. ಸೊ ಅದರಲ್ಲಿ ಟ್ರೇಲ್ ರನ್ನಿಂಗ್, ಹಾಗೆ ಅದರಲ್ಲಿ ವೆರೈಟೀಸ್ ಇದೆ, ಮೌಂಟೇನ್ ರನ್ನಿಂಗ್ ಇಲ್ಲಾಂದರೆ ರೆಗ್ಯುಲರ್ ರೋಡ್ ರನ್ನಿಂಗ್ ಹಾಗೆ. ಬಟ್ ಅದು ಡಿಸ್ಟೆನ್ಸ್ ಮೇಲೆ ಇದ್ದರೆ ಇಟ್ ಇಸ್ ಅಲ್ಟ್ರಾ ರನ್ನಿಂಗ್. ಅದರಲ್ಲಿ ಇದು ಟೆರೆನ್ ಮೇಲೆ ಇಲ್ಲ, ಓನ್ಲಿ ಡಿಸ್ಟೆನ್ಸ್ ಅಷ್ಟೇ. ಇಟ್ ಇಸ್ ಡಿಸ್ಟೆನ್ಸ್ ಜಾಸ್ತಿ ಇದ್ದರೆ 42.2 ಇಂದ ಅದು ಅಲ್ಟ್ರಾ ಮ್ಯಾರಥಾನ್ ಅಂತ ಕ್ಲಾಸಿಫೈ ಆಗುತ್ತೆ ರೇಸ್. ನೀವು ಅದರಲ್ಲಿ ಟ್ರೈಲ್ ಅಂತ ಹೇಳಿದ್ರಿ, ಹೌದು. ಅದೇನದು? ಟ್ರೇಲ್ ಅಂದರೆ ಈಗ ರೆಗ್ಯುಲರ್ ನಾವು ಯಾವುದೆಲ್ಲ ರೋಡಲ್ಲಿ ನಾವು ಓಡ್ತೇವೆ ರೇಸಸ್, ಮ್ಯಾರಥಾನ್ ಜನರಲಿ ಮ್ಯಾರಥಾನ್ ತನಕ ಇರೋದು ಎಲ್ಲ ರೋಡಲ್ಲಿ ಇರೋದು, ಅದು ಟ್ರೇಲಲ್ಲಿ ಸರ್ಟಿಫೈಡ್ ಅಲ್ಲ, ಅದು ಎಲ್ಲ ರೋಡಲ್ಲಿ ಸರ್ಟಿಫಿಕೇಶನ್ ಆಗೋದು ಅದರದ್ದು, ಅಂದರೆ ಸ್ಟ್ರಕ್ಚರ್ ಇರೋದು ರೋಡಲ್ಲಿ. 42.2 ಆದ ಮೇಲೆ ಏನು ಮಾಡ್ತಾರೆ ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಆಗಿ ತುಂಬ ಜಾಗೆಯಲ್ಲಿ ರೋಡ್ ಕಡಿಮೆ ಇರುತ್ತೆ, ಇಲ್ಲಾಂದರೆ ಅದು ತುಂಬ ಲೂಪ್ ಆಗುತ್ತೆ. ಅದಕ್ಕೆ ಟ್ರೇಲ್ ಅಂತ ಒಂದು ಆಪ್ಷನ್ ಇರೋದು, ಅದರಲ್ಲಿ ಏನಾಗುತ್ತೆ ನಿಮಗೆ ರೋಡಿಂದ ಹೊರಗೆ ಹೋಗ್ಬೋದು. ಓವರ್ ಲೆವೆಲಲ್ಲಿ ಒಂದು ಪಿಕ್ಚರ್ ಇರ್ತದೆ, ಒಂದು 100 ಕಿಲೋಮೀಟರ್ ರೇಸ್ ಇದೆ, ಅದರಲ್ಲಿ ಇಷ್ಟು ಕ್ಲೈಂಬ್ ಇದೆ, ಅಂದರೆ ಇಷ್ಟು ಗುಡ್ಡೆ ಮೇಲೆ ಹೋಗಿ ಕೆಳಗೆ ಬರಲಿಕ್ಕೆ ಇರುತ್ತೆ, ಇಷ್ಟು ನೀರಿದು ಕ್ರಾಸಿಂಗ್ ಇದೆ, ಹಾಗೆ ಅವ್ರು ಬರ್ದಿರ್ತಾರೆ. ಅಂದರೆ ಇದೆಲ್ಲ ಇರುತ್ತೆ, ಬಟ್ ಅದು ಹೇಗೆ ಇರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಬಿಕಾಸ್ ಏನಾಗುತ್ತೆ ಅಂದರೆ ಈ 100 ಕಿಲೋಮೀಟರ್ಸ್ ಅಂದರೆ ಅದು ಬೆಳಿಗ್ಗೆಯಿಂದ ರಾತ್ರಿ ಹೋಗುತ್ತೆ. ಎಷ್ಟು ಹೈಯೆಸ್ಟ್ ಕಿಲೋಮೀಟರ್ ಅಂತ ಭಾಗವಹಿಸಿದ್ದೀರಿ? ನಾನು 100 ಕಿಲೋಮೀಟರ್ ಮಾಡಿದ್ದೇನೆ ಮಲೆನಾಡಲ್ಲಿ, ಚಿಕ್ಕಮಂಗ್ಳೂರು 3 ಸರಿ ಮಾಡಿದ್ದೇನೆ. ಇಲ್ಲಿ 4ನೇ 100 ಅದು ಸ್ಟೇಡಿಯಂ ಒಳಗೆ. ಸೊ ಅದು ಬೇರೆ, ಅದು ಟ್ರೇಲ್ ಅಲ್ಲ, ಅದು ಸ್ಟೇಡಿಯಂ ಒಳಗೆ, ಅದು ಬೇರೆ ಟೈಪ್ ಇವೆಂಟ್, ಅದು ಎಂಡ್ಯೂರೆನ್ಸ್ ಇವೆಂಟ್. ಅದರಲ್ಲಿ ನಮ್ಮದು ಟೆಸ್ಟ್ ಮಾಡೋದು ಅದೇ ಮೆಂಟಲ್ ಟಫ್ನೆಸ್ ಅದೆಲ್ಲ, ಅದು ಬೇರೆ ಟೈಪ್ ಇವೆಂಟ್. ಬಟ್ ಈ 3 ರೇಸಸ್ ಟ್ರೇಲಲ್ಲಿ ಇದೆ. ಇಷ್ಟು ಲಾಂಗ್ ರನ್ನಲ್ಲಿ 100 ಕಿಲೋಮೀಟರ್ ಓಡುವಾಗ ಮಧ್ಯೆ ಸಾಮಾನ್ಯವಾಗಿ ಏನು ಪ್ರಾಬ್ಲಮ್ಗಳು ಫೇಸ್ ಮಾಡಬೇಕಾಗ್ತದೆ? ನಮ್ದು ಯಾವಾಗ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅಷ್ಟು ಜಾಸ್ತಿ ಪ್ರಾಬ್ಲಮ್ ಬರುತ್ತೆ. ಬಿಕಾಸ್ ನೀವು ಎಷ್ಟು ಜಾಸ್ತಿ ಟೈಮ್ ನೇಚರಲ್ಲಿ ಅಂದರೆ ಇರ್ತೀರ ಹೊರಗೆ, ಅಷ್ಟು ಜಾಸ್ತಿ ಪ್ರಾಬ್ಲಮ್ ಬರೋ ಚಾನ್ಸ್ ಇರುತ್ತೆ. ತುಂಬ ಚಳಿ ಇರ್ತದೆ, ಇಲ್ಲಾಂದರೆ ಮತ್ತೆ ಮಧ್ಯಾಹ್ನ ತುಂಬ ಬಿಸಿ ಇರ್ತದೆ, ಮತ್ತು ರಾತ್ರಿ ಇನ್ನೊಂದ್ಸರಿ ಚಳಿ ಆಗುತ್ತೆ. ವೆದರ್ ಒಂದು ಮೇನ್ ಚೇಂಜ್ ಆಗುತ್ತಾ ಇರ್ತದೆ. ಫುಲ್ ಟೈಮ್ ಹೊರಗೇನೆ ಇರ್ತೇವೆ, ನಮಗೆ ಯಾವಾಗ ಮರ ಇದೆ ಇಲ್ಲ ಅಂತ ಗೊತ್ತಿರಲ್ಲ. 10 ಅವರ್ಸ್ ಓಡ್ತಾ ಇದ್ರೆ ಇಲ್ಲಾಂದರೆ 20 ಅವರ್ಸ್ ಓಡ್ತಾ ಇದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಎನರ್ಜಿ ಕಡಿಮೆ ಆಗುತ್ತೆ. ಬಿಕಾಸ್ ನೀವು ರೆಗ್ಯುಲರ್ ಡೇ ಅಲ್ಲಿ ನೀವು 3 ಸರಿ ಊಟ ಮಾಡ್ತೀರಾ, ನೀವು ಅಲ್ಲಿ ಹೋಗುವಾಗ ನೀವು ಊಟ ಮಾಡಿಲ್ಲ ಅಂದರೆ ನಿಮಗೆ ಎನರ್ಜಿ ಇರುವುದಿಲ್ಲ. ಬಿಕಾಸ್ ನಿಮ್ಮದು ಬಾಡಿಯಲ್ಲಿ ಅಷ್ಟು ಹೈ ಕೆಪಾಸಿಟಿ ಇರೋದಿಲ್ಲ ಎನರ್ಜಿ ಸ್ಟೋರ್. ನಿಮ್ಮ ಲಿವರಲ್ಲಿ ಒಂದು ಕೆಪಾಸಿಟಿ ಇರುತ್ತೆ, ಅದು ಕಡಿಮೆ, ಅದು 2-3 ಅವರ್ಸಲ್ಲಿ ಝೀರೋ ಆಗುತ್ತೆ, ಅಂದರೆ ಸ್ಟಾಕ್ ಇರೋದಿಲ್ಲ ಅದರಲ್ಲಿ. ತಿನ್ನೋದಂದರೆ ನೀವು ಡೇಟ್ಸ್ ತಿನ್ಬೋದು, ಇಲ್ಲಾಂದರೆ ಲಿಕ್ವಿಡ್ ಫಾರ್ಮಲ್ಲಿ ತಿನ್ಬೋದು. ಬಟ್ ಆ 1 hour 45 grams ತಿನ್ನಲಿಕ್ಕೆ ಅಭ್ಯಾಸ ಇರಬೇಕು. ಕ್ರಾಂಪ್ಸ್ ನಿಮ್ದು ಏನಾದರೂ ಲೋಕಲೈಸ್ಡ್ ಅಂದರೆ ನಿಮ್ಮದು ಮಸಲಲ್ಲಿ ಆಗುತ್ತೆ, ಎನರ್ಜಿ ಕಡಿಮೆ ನಿಮ್ಮ ಬ್ರೈನಿಗೆ ಹೋಗಲ್ಲ. ಸೊ ನಿಮಗೆ ಮೂವೇ ಆಗ್ಲಿಕ್ಕೆ ಆಗಲ್ಲ. ಕ್ರಾಂಪ್ ಆದರೆ ನೀವು ಒಂದು ಕಾಲಲ್ಲಿ ಆದರೆ ಇನ್ನೊಂದು ಕಾಲ ಹೇಗೆ ಸರ್, ಬಿಕಾಸ್ ನೀವು ಎಷ್ಟು ರೇಸ್ ಜಾಸ್ತಿ ಡಿಸ್ಟೆನ್ಸ್ ಆಗುತ್ತೆ, ಅದರಲ್ಲಿ ಜಾಸ್ತಿ ವಾಕಿಂಗ್ ಇರುತ್ತೆ. ಎನರ್ಜಿ ಒಂದ್ಸರಿ ಕೆಳಗೆ ಹೋದ್ರೆ ಅದು ಮೇಲೆ ತರಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಬರೋದು ಕ್ರಾಂಪ್ಸ್. ಸೊ ಅದಕ್ಕೆ ನಿಮಗೆ ಸಾಲ್ಟ್ಸ್, ಎಲೆಕ್ಟ್ರೋಲೈಟ್, ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಯಾವುದೆಲ್ಲ ನಮ್ಮದು ಎಲೆಕ್ಟ್ರೋಲೈಟ್ ಬರುತ್ತೆ. ಎಲೆಕ್ಟ್ರೋಲ್ ತುಂಬ ಬೇಸಿಕ್ ಆ್ಯಂಡ್ ಅದು ಓನ್ಲಿ ಫಾರ್ ಪೇಷಂಟ್ಸ್, ಇಲ್ಲಾಂದರೆ ಬೆಡ್ಡಲ್ಲಿ ಇರ್ತಲ್ಲ ಡಿಹೈಡ್ರೇಷನ್ ಅದೆಲ್ಲ, ಅದಕ್ಕೆ ಅದು ಆಗ್ತದೆ. ಬಟ್ ಇದರಲ್ಲಿ ನಾವು ಏನು ಮಾಡ್ತೀವಿ, ನಾವು ಪೇಷಂಟ್ ಅಲ್ಲ, ಅಂದರೆ ನಾವು ಕೆಪಾಸಿಟಿಗಿಂತ ಹೊರಗೆ ಹೋಗ್ತಿದ್ದೇವೆ. ಸೊ ನಮಗೆ ಅಥ್ಲೀಟ್ ಲೆವೆಲಿಗೆ ಒಂದು ಬೇರೆ ಎಲೆಕ್ಟ್ರೋಲ್ಸ್ ಬರುತ್ತೆ, ಅಂದರೆ ಅದರಲ್ಲಿ ಡೋಸೇಜ್ ಜಾಸ್ತಿ ಇರುತ್ತೆ. ಸಿಗ್ತದೆ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಅಂತ ಯಾವುದು ಈಗ ಬ್ರ್ಯಾಂಡ್ಸ್ ಇದಾದ್ರು ಸಿಗುತ್ತೆ, ಬಟ್ ಅದನ್ನೇ ಕನ್ಸ್ಯೂಮ್ ಮಾಡಬೇಕು. ಎಲೆಕ್ಟ್ರೋಲ್ ತಗೊಂಡು ಸಾಕಾಗಲ್ಲ, ಅದು ಅಷ್ಟು ಡಿಸ್ಟೆನ್ಸಿಗೆ ಮತ್ತು ಅದು ಅಷ್ಟು ಪುಷ್ ಮಾಡುವಾಗ ಬಾಡಿಯನ್ನು ಅದು ಕಡಿಮೆ ಆಗುತ್ತೆ. ಸೊ ಫಸ್ಟ್ ಇರೋದು ಎನರ್ಜಿ, ನೆಕ್ಸ್ಟ್ ಇರೋದು ಸಾಲ್ಟ್ಸ್. ಇದೆರಡು ಸರಿ ಇದ್ದರೆ ನಿಮ್ಮದು ಸಪ್ಲೈ ಇರ್ತದೆ, ಎನರ್ಜಿ ಸಪ್ಲೈ ಇರ್ತದೆ. ಒನ್ ಇಸ್ ಎನರ್ಜಿ, ಒನ್ ಇಸ್ ಸಾಲ್ಟ್. ಸೊ ಇದೆರಡು ಇದ್ದರೆ ನಿಮ್ಮದು ಬಾಡಿ ಮೂವ್ ಆಗ್ತಾ ಇರ್ತದೆ, ನಿಮಗೆ ಕ್ರ್ಯಾಂಪ್ ಎಲ್ಲ ಬರಲ್ಲ. ನೆಕ್ಸ್ಟ್ ಇರೋದು ನೀವು ಯಾವುದೆಲ್ಲ ಟ್ರೈನಿಂಗ್ ಮೊದಲು ಮಾಡಿದ್ದೀರಾ, ಸೊ ಅದರ ಮೇಲೆ ನಿಮ್ಮ ಅಂದರೆ ರೇಸ್ ಹೇಗೆ ಇರ್ತದೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಇಲ್ಲ ನಿಮ್ಮ ಟ್ರೈನಿಂಗೇ ಕಡಿಮೆ ಇದ್ದರೆ ನೀವು ಎಂಥ ಸಹ ತಿಂದರೆ ನಿಮ್ಮದು ಮಸಲಿಗೆ ಕೆಪಾಸಿಟಿ ಇಲ್ಲ ಅಷ್ಟು ಮಾಡಲಿಕ್ಕೆ, ಅದರಲ್ಲಿ ಅದು ಫೇಲ್ ಆಗುತ್ತೆ. ಅದು
ಮಸ್ಕ್ಯುಲರ್ ಫೆಟಿಗ್. ಅದರಲ್ಲಿ ನೀವು ಎಷ್ಟು ಸಹ ತಿಂದರೆ ಎಂಥ ಸಹ ಕುಡಿದ್ರೆ ಸಹ ಅದು ಆಗೋದಿಲ್ಲ, ಬಿಕಾಸ್ ನಿಮ್ಮ ಮಸಲಿದ್ದು ಟ್ರೈನಿಂಗ್ ಅಷ್ಟೇ ಇರೋದು. ನೀವು 42 ಕಲಿ ಮಾಡಿ ನೀವು 100ಗೆ ಹೋದರೆ ನಿಮ್ಮ ಮಸಲಿಗೆ ಕೆಪಾಸಿಟಿ ಇಲ್ಲ. ಸೊ ಅದು ಬೇರೆ ಪ್ರಾಬ್ಲಮ್. 3 ಪಿಲ್ಲರ್ಸ್ ಫಿಕ್ಸ್ಡ್ ಇದ್ದರೆ ನಿಮ್ಮದು ಫುಡ್, ಸಾಲ್ಟ್ಸ್, ಅಂದರೆ ಅದು ಫಸ್ಟ್ 2 ನ್ಯೂಟ್ರಿಷನಲ್ಲೇ ಬರೋದು, ಆ್ಯಂಡ್ ಥರ್ಡ್ ಇರೋದು ನಿಮ್ಮದು ಹಿಸ್ಟಾರಿಕಲ್ ಟ್ರೈನಿಂಗ್ ಆ ಇವೆಂಟ್ಗೆ ಬರುವಾಗ. ಇದು ನಿಮ್ಗೆ ಸರಿ ಇದ್ದರೆ ನಿಮ್ಮದು ನಿಮಗೆ ರೇಸ್ ರೂಟ್ ಏನಂತ ಗೊತ್ತಿಲ್ಲದ್ರೆ ನೀವು ಮಾಡ್ಬೋದು. ಈಗ ಈ ಅಲ್ಟ್ರಾ ಮಾಡೋದಿದ್ರು ಕೂಡ ಉದಾಹರಣೆಗೆ ಈಗ ನಮ್ಮಂತಹ ಕೋಸ್ಟಲ್ ಏರಿಯಾದಲ್ಲಿ ಮಾಡುವುದು ಅಥವಾ ಹಿಲ್ ಏರಿಯಾದಲ್ಲಿ ಮಾಡುವುದು ಅಥವಾ ಕಾಡು ಮತ್ತು ಇದೆಲ್ಲ ಮಿಕ್ಸ್ ಇರುವಂತಹ ದೊಡ್ಡ ದೊಡ್ಡ ಇದರಲ್ಲಿ ಮಾಡೋದು, ಈಗ ಇನ್ನು ನಾರ್ತ್ ಈಸ್ಟಲ್ಲಿ ಮಾಡೋದು, ಇದಕ್ಕೆಲ್ಲ ಒಂದಕ್ಕೊಂದಕ್ಕೆ ಅಡ್ಜಸ್ಟ್ ಆಗೋದು ಹೇಗೆ ನೀವು? ಆಲ್ಮೋಸ್ಟ್ 4-5 ವರ್ಷ ಬೆಂಗಳೂರಲ್ಲಿದೆ. ಸೊ ಅಲ್ಲಿ ಕೂಲ್, ಅಂದರೆ ವೆದರ್ ತುಂಬ ಕೂಲ್ ಇದೆ. ಮಂಗಳೂರಿದು ಈ ಹೀಟಲ್ಲಿ ಟ್ರೈನ್ ಮಾಡಿ ನನಗೆ ಹೀಟಲ್ಲಿ ಅಭ್ಯಾಸ ಇದೆ. ನನಗೆ ಎಷ್ಟು ಸಹ ಟೆಂಪ್ರೇಚರ್ ಜಾಸ್ತಿ ಆದರೆ ನನಗೆ ಗೊತ್ತಾಗಲ್ಲ, ನನಗೆ ಕೋಲ್ಡ್ ಆಗೋದಿಲ್ಲ. ಬಟ್ ಕೋಲ್ಡಿಗೆ ನಾವು ಏನು ಮಾಡಿ ನಾವು ಎಕ್ಸ್ಟ್ರಾ ಕ್ಲೋತ್, ಅಂದರೆ ನಾನು ನಾರ್ತ್ ಈಸ್ಟಲ್ಲಿ ಸಹ ರೇಸ್ ಮಾಡಿದ್ದೇನೆ ಒಂದು, ಅದು ಇಂಡಿಯಾ ಮತ್ತು ನೇಪಾಲ್ ಬಾರ್ಡರಲ್ಲಿ ಬರುತ್ತೆ, ಅದು 65 ಕಿಲೋಮೀಟರ್. ಅದರಲ್ಲಿ ಚಳಿ ಇರುತ್ತೆ. ಅದರಲ್ಲಿ ನಾವು ಏನು ಮಾಡಿ ನಾವು ಗ್ಲೌಸ್ ಹಾಕ್ತೇವೆ, ಇಲ್ಲಾಂದರೆ ಫುಲ್ ಸ್ಲೀವ್ ಹಾಕ್ತೇವೆ, ಇಲ್ಲಾಂದರೆ ತಲೆಗೆ ಮಫ್ಲರ್ ಹಾಕ್ತೇವೆ, ಹಾಗೆ ಅದು ಇಲ್ಲಾಂದರೆ ನೆಕ್ಕಿಗೆಲ್ಲ ಅದು ಮಾಡ್ಬೋದು. ಸೊ ಚಳಿ ಲೊಕೇಶನ್ಸ್ ನಮ್ಗೆ ಗೊತ್ತಿರುತ್ತೆ ಅಲ್ಲಿ ಕೋಲ್ಡ್ ಇದೆ ಅಂತ, ಆವಾಗ ನಾವು ಎಕ್ಸ್ಟ್ರಾ ಇದು ನಾವು ಗಿಯರ್ ಅಂದರೆ ಎಕ್ಸ್ಟ್ರಾ ಕ್ಲೋತ್ಸ್ ಅದೇ ಮಾಡಬೇಕು, ಬಿಕಾಸ್ ಬೇರೆ ಆಪ್ಷನ್ ಇಲ್ಲ. ಬಿಕಾಸ್ ಅಲ್ಲಿ ಟ್ರೈನ್ ಮಾಡಲ್ಲ ಅಂದರೆ ನಮಗೆ ಇದೇ ಪ್ರಾಬ್ಲಮ್. ನೀವು ರಿವರ್ಸ್ ಈಗ ನನಗೆ ಹೀಟ್ ಬಿಸಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಾನು ಅಡ್ಜಸ್ಟ್ ಆಗಿದೆ ಬಾಡಿ, ಆ್ಯಂಡ್ ಅದರಲ್ಲಿ ನನಗೆ ಗೊತ್ತಿದೆ ಎಷ್ಟು ತಿನ್ನಬೇಕು, ಎಷ್ಟು ಎಲೆಕ್ಟ್ರೋಲೈಟ್, ಸೊ ನನಗೆ ಅದು ಅಭ್ಯಾಸ ಇದೆ. ಬಟ್ ರಿವರ್ಸ್ ಇದ್ದರೆ ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ಡೆಲ್ಲಿಯಿಂದ ಬರ್ತಾರೆ, ಬೆಂಗಳೂರಿಂದ, ಅವರಿಗೆ ಇಲ್ಲಿದು ಹೀಟ್ ಆಗೋದಿಲ್ಲ. ಸೊ ಅವರಿಗೆ ಚಳಿ ಆಗುತ್ತೆ, ಅವರಿಗೆ ಕಡಿಮೆ ಅಲ್ಲಿ ಗೊತ್ತಾಗಲ್ಲ ಚಳಿ. ಬಟ್ ಇಲ್ಲಿ ಹೀಟಿಗೆ ಬರುವಾಗ ಅವ್ರಿಗೆ ರಿವರ್ಸ್ ಮಾಡಬೇಕು, ಅವರಿಗೆ ಬಟ್ಟೆ ಕಡಿಮೆ ಆಗ್ತಾರೆ ಜನರಲ್. ಹೀಟ್ ಇಲ್ಲದೆ ತುಂಬ ಹೀಟ್ ಟ್ರ್ಯಾಪ್ ಆಗುತ್ತೆ ಒಳಗೆ, ಅದೊಂದು ಮಾಡ್ತಾರೆ. ಇಲ್ಲಾಂದರೆ ಅವ್ರು ಯಾವಾಗ ಟ್ರೈನಿಂಗ್ ಮಾಡಿದರೆ ಆ ಟ್ರೈನಿಂಗಿಂದ ಸ್ವಲ್ಪ ಕಡಿಮೆ ಮಾಡಬೇಕು. ಇಲ್ಲಿ ಆ ಸೇಮ್ ಟಾರ್ಗೆಟ್ ಇಟ್ಟು ಓಡಲಿಕ್ಕೆ ಆಗಲ್ಲ. ಅದೊಂದು ಅವರು ಯಾವಾಗಲೂ ಅದು ನಾನು ಸಹ ಹೇಳ್ತೇನೆ, ಅದು ಸಹ ಅವ್ರಿಗೆ ಗೊತ್ತಿದೆ, ಬಟ್ ನಾವು ಸಹ ಹೇಳ್ತೇವೆ ಸ್ವಲ್ಪ ಸ್ಲೋ ಹೋಗಬೇಕು. ಎಷ್ಟು ಸಹ ಫಿಟ್ಟಿದ್ರೆ, ಬಿಕಾಸ್ ವೆದರ್ ನಿಮ್ಮ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ, ನಿಮ್ಮ ಬಾಡಿಯನ್ನು ನೀವು ಕಂಟ್ರೋಲ್ ಮಾಡಿ ವೆದರಿನ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಸೊ ಹೌದು, ಅದಕ್ಕೆ ಇಲ್ಲಿ ನಾವು ಅವ್ರದ್ದು ಎನರ್ಜಿ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗುತ್ತೆ. ಎಷ್ಟು ನಾನು ಕಾರ್ಬೋಹೈಡ್ರೇಟ್, ಎನರ್ಜಿ ಆ್ಯಂಡ್ ಸಾಲ್ಟ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ, ಅದು ಜಾಸ್ತಿ ಮಾಡಬೇಕಷ್ಟೆ. ಬೇರೆ ಅವರು ಸ್ವಲ್ಪ ಸ್ಲೋ ಹೋಗಬೇಕಷ್ಟೆ, ಅದು ಬೇರೆ ಏನು ಮಾಡಲಿಕ್ಕೆ, ಅದು ಅಡ್ಜಸ್ಟ್ ಮಾಡಬೇಕು ಆ್ಯಸ್ ಪರ್ ವೆದರ್. ಈಗ ಮುಖ್ಯವಾಗಿ ಈ ಮ್ಯಾರಥಾನ್ ಇರ್ಬೋದು ಅಥವಾ ಅದಕ್ಕಿಂತ ಇರುವ ಅಲ್ಟ್ರಾ ಇರ್ಬೋದು, ಇದನ್ನು ಮಾಡುವವರಿಗೆ ನೀವು ಏನು ಸಜೆಷನ್ ಕೊಡಲಿಕ್ಕೆ ಬಯಸ್ತೀರಿ? ಮ್ಯಾರಥಾನಿಂದ ಅಲ್ಟ್ರಾ ಮ್ಯಾರಥಾನ್, ಇಲ್ಲಾಂದರೆ 10 ಕಿಲೋಮೀಟ್ರಿಂದ ಹಾಫ್ ಮ್ಯಾರಥಾನ್ ಫುಲ್, ಯಾವಾಗಲೂ ಅಪ್ಗ್ರೇಡ್ ಮಾಡ್ತಾ ಇದ್ದರೆ ನೀವು ಸ್ವಲ್ಪ ಟೈಮ್ ಕೊಡಬೇಕು ಬಾಡಿಗೆ, ಬಿಕಾಸ್ ಬಾಡಿ ಇಮಿಡಿಯೇಟಾಗಿ ಚೇಂಜ್ ಆಗೋದಿಲ್ಲ. ಆ್ಯಂಡ್ ಒಂದೊಂದು ವರ್ಕೌಟಿಂದ ಬಾಡಿ ಚೇಂಜ್ ಆಗೋದಿಲ್ಲ. ಚೇಂಜಸ್ ಬರೋದು ವೀಕ್ಸ್ ಇಲ್ಲಾಂದರೆ ಮಂತ್ಸಲ್ಲಿ, ಅದು ಬಾಡಿ ಸಿಸ್ಟಮೇ ಆಗಿರೋದು. ನೀವು ಟೈಮ್ ಕೊಡಲಿಲ್ಲ ಅಂದರೆ ಬಾಡಿಗೆ ಅದು ಅಡ್ಜಸ್ಟ್ ಆಗಲಿಕ್ಕೆ ಅದು ಇಂಜುರಿ ಆಗೇ ಆಗುತ್ತೆ. ಸೊ ಈಗ ಏನಾಗ್ತಂದರೆ ತುಂಬ ಜನರು ಒಂದೊಂದು ವರ್ಕೌಟ್ ನೋಡ್ತಾರೆ, ಎಲ್ಲೆಲ್ಲಿ ಒಂದು ವರ್ಕೌಟ್ ಇರುತ್ತೆ, ಯಾರೋ ಕೋಚ್ ಹೇಳ್ತಾರೆ ಇದು ಮಾಡಿದರೆ ನಿಮ್ಮ ಫಿಟ್ನೆಸ್, ಅದು ಮಾಡಿದರೆ ಒಂದು ವರ್ಕೌಟಿಂದ ಏನಾಗೋದಿಲ್ಲ, ಅದನ್ನು ನೀವು ರಿಪೀಟ್ ಮಾಡ್ತಾ ಇರಬೇಕು. ಬಟ್ ಅದನ್ನು ರಿಪೀಟ್ ಮಾಡಲಿಕ್ಕೆ ನಿಮಗೆ ಬೇರೆ ವರ್ಕೌಟ್ಸ್ ಸ್ಟ್ರಕ್ಚರ್ಡ್ ಇರಬೇಕು. ಆ ವರ್ಕೌಟ್ ನೀವು ಎವ್ರಿ ವೀಕ್ ಮಾಡಲಿಕ್ಕಿದ್ರೆ ನಿಮ್ಮ ಬೇರೆ 5-6 ದಿನ ಸಹ ನೀವು ಏನಾದರೂ ಮಾಡಬೇಕು. ಒಳ್ಳೆಯದು ಲಿಖಿತ್ ಶಿವಪ್ರಸಾದ್ ಅವರೇ. ಮುಖ್ಯವಾಗಿ ಈ ಬೇರೆ ಬೇರೆ ರೀತಿಯ ಓಡುವ ಒಂದು ಸಿಸ್ಟಮ್ಗಳು, ರನ್ನಿಂಗ್ ಇರ್ಬೋದು, ಮ್ಯಾರಥಾನ್ ಇರ್ಬೋದು, ನೀವು ಮಾಡಿದಂಥ ಅಲ್ಟ್ರಾ, ಈ ಎಲ್ಲದರ ಒಂದು ಮಾಹಿತಿಯನ್ನು ಒದಗಿಸಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ಸ್.